ದೇವ್ರೆ, ಈ ವರ್ಷ ಎಲ್ಲ ರೈತರಿಗೆ ಮಳೆ ಬೆಳೆ ಭಾಳ ಚಂದ ಕೊಡಪ್ಪ. ಹಂಗ ಎಲ್ಲರಿಗೆ ಒಳ್ಳೇದು ಮಾಡು ಕಂದ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ತಿಯಲ್ಲ ನೀನು, ನಿನಗೋಸ್ಕರ ಏನು ಕೇಳಲ್ವಾ? ನನಗೋಸ್ಕರ ನಾನು ಏನು ಕೇಳಿದೆ? ನೀನು ಎಲ್ಲ ಕೊಟ್ಟಿಯಲ್ಲ ಅದೇ. ನಾನು ನಿನಗೆ ಏನು ಕೊಟ್ಟೀನಿ? ದುಡ್ಯಾಕ ರಟ್ಟಾಗ ಶಕ್ತಿ ಕೊಟ್ಟಿದ್ದೆ, ಹಂಗ ಲಕ್ಷಾಂತರ ಜನರ ಪ್ರೀತಿ ಕೊಟ್ಟಿದ್ದೆ. ಇದಕ್ಕಿಂತ ಇನ್ನೇನು ಕೇಳಿದೇವ್ರೆ ನಾನು ನಿನ್ನ ಹತ್ರ? ನಿನ್ನ ಆಶೀರ್ವಾದ ಒಂದಿದ್ರ ನನಗೆ ಅಷ್ಟೇ ಸಾಕು ದೇವ್ರೆ. ಅಣ್ಣ ಒಂದು ಪ್ಲೇಟ್ ಹಣ್ಣು ಕೊಡ. ಕಲ್ಲಂಗಡಿ ಚೆನ್ನಾಗದವಲ್ಲ? ಆಯ್ತು ದೋಸ್ತ್. ಬಾರ, ಚೆನ್ನಾಗಿದೆ. ಯಾವ ದೋಸ್ತ? ಕಾಲೇಜ್ ಮುಗಿಸ್ಕೊಂಡು ಈಗ ಬಂದೆ ನೋಡ. ರಜೆ ಕೊಟ್ಟಿತ್ತ? ಅದು ಕಾಲೇಜ್ಗೆ ಹೋಗಿದ್ನಲ್ಲ, ಇವಾಗ ರಜೆ ಕೊಟ್ರ ಅದಕ್ಕೆ ಬಂದೆ. ಕಲ್ಲಂಗಡಿ ಬಾಳ ಇಲ್ಲಿ ತಗೋ. ಬಾಳ ದಿನ ಅಪರೂಪಕ್ಕೆ ಸಿಕ್ಕಿದಿ. ಮತ್ತೆ ಮನೆಗೆಲ್ಲ ಆರಾಮ? ಅಲ್ಲ, ಮನೆಗೆಲ್ಲ ಆರಾಮ? ಮತ್ತೆ ಇನ್ನ ಸಣ್ಣ ಹುಡುಗ ಬಿಟ್ಟಿಲ್ಲಲ್ಲ ನೀನು? ತಗೋ, ಇದ್ರಾಗ ತಿನ್ನ. ಇಲ್ಲ ತಗೋ, ತಿನ್ನ ತಿನ್ನ. ಆದ್ರೆ ಒಲ್ಲೆಲ್ಲ ಅಂದ್ರೆ ಕೊಡಿಸ್ತೇಪ್ಪ ನೀನು. ಅದು ದೋಸ್ತ ಮೇಲೆ ಪ್ರೀತಿ ಇರ್ಬೇಕಲ್ಲ, ನೀರೇಂಜಿ ಪ್ರೀತಿ ಇರ್ಬಾರ್ದು. ತಗೋದಿ ಅಷ್ಟು ತಿನ್ಬಿಡು ನೀನು. ತಗೋ. ಒಂದ ದಿನ ಕೋಸ ಕೊಡ. ಏನು ತಿನ್ನ ಕರ್ದಿದ್ದ ತಪ್ಪ ನಿನ್ನ. ಆದ್ರೂ ಕೊಡತಂಗ ಕೊಟ್ಟ ಹಂಗಿಸ್ತೇವೆ. ನೀನು ಋಣ ಯಾರಿಗೆ ಬೇಕು ತಗೋತೀನಿ. ಇರ್ಲಿ ಬಿಡ್ಲಿಪ್ಪ, ಹಂಗ ಜೋಕ್ ಮಾಡಿ. ನೀನೇನು ಜೋಕ್ ಮಾಡಿದ್ರಲ್ಲ ಸೀರಿಯಸ್ ತಗಂತಿಲ್ಲ. ಇವೆಲ್ಲ ಕಾಮನ್ ಜೋಕ್ ಮಾಡೋದು. ಜೋಕ್ ಮಾಡ ಸುತ್ತಮುತ್ತ ಮಂದಿ ಅದ್ರ ಮಂದಿ ಜೋಕ್ ಮಾಡ್ತಾನ. ನನಗೆ ಮರದ ಎದಕ್ಕೆ ಆಗ್ಬಾರ್ದು. ಅಷ್ಟೊಂದು ಖರೀದಿ ಮಾಡಿಬಿಡ್ತ ನಾವು. ಅಲ್ಲ, ಜೋಕ್ ಮಾಡಿದಕ್ಕೆ ಇಷ್ಟೊಂದು ಸೀರಿಯಸ್ ಆಗಿ ಬರ್ತಿ. ತಗೋ ತಿನ್ನ. ಇರ್ಲಿ ತಿನ್ನ. ನೆನಪಾಗ್ಲಿಲ್ಲ ಒಳ್ಳೆ. ಈಗ ನನ್ನ ಫ್ರೆಂಡ್, ಕಾಲೇಜ್ ಫ್ರೆಂಡ್ ರಜೆ ಕೊಟ್ಟೈತಲ್ಲ, ಅದಕ್ಕೆ ಊರಿಗೆ ಕರ್ಕೊಂಬಂದಿ. ನಾನು ಯಾವಾಗ ನೋಡಲಿಕ್ಕಿನ ನಾನು ಕರ್ಕೊಂಬಂದಿರೋದ ಇವಾಗ. ಅದು ರಜೆ ಕೊಟ್ಟದಂತ ಹೇಳಿ ಹಳ್ಳಿ ವಾತಾವರಣ ಗೊತ್ತಾಗಲ್ಲ ಅಂತ ಕರ್ಕೊಂಬಂದಿನಿ ಸ್ವಲ್ಪ. ನಮ್ಮೂರಾಗ ಇರ್ತಾರ? ನಮ್ಮೂರಾಗ ಇರ್ತಾರ ರಜೆ ಮುಗಿಯತಂತ. ಹಾಯ್, ಆರಾಮದಿರಿ? ಹಿಂಗೆಲ್ಲ ಕೈ ಕೊಡ್ಬಿಡ್ಲಿ. ಡಿಸೆಂಟ್ ಅದಾರ ಅವರು. ಸಿಟಿಯಾಗ ಬೆಳೆದ್ರಂದ್ರೆ ಫುಲ್ ಡಿಸೆಂಟ್ ಅದಾರ ಅವರು. ಸಿಟಿಯಾಗ ಬೆಳೆದ್ರ ಮನುಷ್ಯರ, ಹಳ್ಳಿ ಬೆಳೆದ್ರ ಮನುಷ್ಯರ. ಮಾತಾಡಿದ ಪರಿಚಯ ಎಲ್ಲಾರ ಮನೆಗೆ ಹಂಗ ಇರಲ್ಲ. ಸ್ವಲ್ಪ ಡಿಸೆಂಟ್ ಇರ್ತಾರ ಅವ್ರ ಮನ್ಯಾಗ. ನೀನ್ ಇನ್ನ ಪರಿಚಯ ಇಲ್ಲ, ಈಗ ಕೈ ಕೊಡಕ್ ಹೋಗ್ತೀಯಲ್ಲ. ಅವ್ರಂದ್ರೆ ಪರಿಚಯ ಮಾಡಿ, ನಾ ಪರಿಚಯ ಮಾಡ್ಕೋಬೇಕು. ನನಗೆ ಗೊತ್ತಾಗಲ್ಲ ಪರಿಚಯ ಮಾಡ್ಕೊಳೋದು ಹೆಂಗಂತ ತಿಳ್ಕೊ ಅನ್ಸತ್ತ. ಹಾಯ್ ರೀ, ಚೆನ್ನಾಗಿದ್ದೀರಿ? ನೀವು? ನಾವು ಚೆನ್ನಾಗಿದ್ದೀವಿ. ನಿಮ್ಮ ಹೆಸರು? ನನ್ನ ಹೆಸರು ಪ್ರಿಯಾ. ನಿಮ್ಮ ಹೆಸರು? ನನ್ನ ಹೆಸರು ಶಿವ ಅಂತಂದ್ರೆ. ಇವರು ನಮ್ಮ ಫ್ರೆಂಡ್. ನಿಮ್ಗೆ ಎಷ್ಟು ವರ್ಷದಿಂದ ಪರಿಚಯ? ಒಂದು 2 ಇಯರ್ಸಿಂದ ಪರಿಚಯ ಅವರು. ನೀವು ನಮಗೆ ಹೇಳೋದು ನೋಡ್ರಿ, ಇಂಥ ಸುಂದರವಾದ ಹುಡುಗಿ ಪರಿಚಯದ ಅಂತ ನನಗೆ ಹೇಳಲ್ಲ. ಇದಕ್ಕೆ ನಾನು ನಿಮ್ಮ ಊರಾಗ ಇದ್ದು ಬಿಡ್ತಿದ್ದೆ ನೋಡ್ರಿ. ನೋಡಕ್ಕೆ ತುಂಬ ಚೆನ್ನಾಗಿದ್ರಿ ನೀವು. ಥ್ಯಾಂಕ್ಸ್. ನೀವು ಏನು ತಿಂತೀರಿ ಒಟ್ಟಿಗೆ? ಯಾಕ್ರಿ? ಯಾಕಂದ್ರೆ ಇಂಥ ಬ್ಯೂಟಿಫುಲ್ ಆಗಿರೋ ಹುಡುಗಿ ನಮ್ಮ ಥರ ಅನ್ನ ಸೊಂಟಿ ಮಜ್ಜಿಗೆ ತಿಂತೀವಿ ಅನ್ನೋ ರೀತಿ ಇರೋಲ್ರಿ ನಿಮಗೆ. ಸಾಕು ಮಾತಾಡೋಕ್ರೆ ಬಿಡ್ಲಿ ಒಂದು ಸ್ವಲ್ಪ ಸುಂಕರ. ಮೇಡಮ್ ಅರ ಆಕಿ ಈಗಾರ ಬಂದಾಳ, ಅರ್ಥ ಮಾಡ್ತೀವಿ. ತಿನ್ನು. ಮನೆಗೆ ಹೋಗ್ತೀಯಲ್ಲ ಅವಾಗ ಮಾತಾಡಂತೀನಿ. ಎಲ್ಲ ಎಲ್ಲಿ ಪಟಾಸೆ ಮುಡಿತಿ ಅಂತ ಒಂದು ಭಯ ನಿಮಗೆ. ನೀನಂತದ್ರಾಗ ಎಕ್ಸ್ಪರ್ಟ್ ಇದೆ ಅಂತ ಗೊತ್ತಿಲ್ಲ ಅಲ್ಲೇ ನಂಗೆ. ನೀನೇ ಅಡ್ಡ ಬಾಯ್ಕಿನಪ್ಪ. ನನ್ನ ಫ್ರೆಂಡ್ಶಿಪ್ ನಾನೇ. ಮೇಡಮ್ ಅರ ನೀವು ಎಲ್ಲಿರ್ತೀರಿ? ಕಾಲೇಜ್ ಬಿಟ್ರೆ ಮನೆ. ನಿಮ್ಮ ಅಪ್ಪ ಅಮ್ಮನ ಊಟ ಬುದ್ಧಿಲ್ಲ ನೋಡ್ರಿ. ಯಾಕ್ರಿ? ಬಂಗಾರನ್ನ ಭದ್ರವಾಗಿ ಟೀಚರಾಗಿ ಇಡ್ಬೇಕು, ಅಂದ್ಬಿಟ್ಟು ಮನ್ಯಾಗ ಕಾಲೇಜಾಗ ಇಡ್ತಾರ. ಥ್ಯಾಂಕ್ಸ್ ರೀ. ಸುತ್ತಮುತ್ತ ಯಾರ ಕಾಳ್ರಲ್ಲ ಅನ್ಸತ್ ನೋಡ್ರಿ ನಿಮ್ಮ ಊರಲ್ಲಿ. ಇಲ್ಲ ರೀ, ಅದಕ್ಕೆ ಸೇಫ್ಟಿ ಆಗೈತ್ರಿ ಬಂಗಾರ. ಮೇಡಮ್ ಅರ ನೀವು ಇನ್ನೂ ಅಂಕ ತಲೆ ಇರ್ತೀರಂಟ ನಮ್ಮೂರಾಗ? ಹಾಂ, ಇರ್ತೇನೆ ರೀ. 1-2 days. ಹೋಗಾದ್ರೆ ಕ್ಯಾಚ್ ಹಾಕತ್ತ ಮನ್ಯಾಗ ಅಷ್ಟಿಲ್ಲ ಅಂತಲೇ ಲವ್ ಮಾಡೋದು. ನಿಮ್ಗೆ ಏನು ಗೊತ್ತು? ಹೋಗಿ ದುಡ್ಡು ಕೊಡೋ ಹೇಳ್ತ ನಡಿ. ಹೋಗ ದುಡ್ಡು ಕೊಡೋ ಹೇಳ್ತ ನಡಿ. ಮೇಡಮ್ ಅವ್ರ ನಿಮ್ಮ ನಂಬರ್ ಸಿಗೋದೇನ್ರಿ? ಪರಿಚಯ 5 ನಿಮಿಷನ ಆಗಿಲ್ಲ.
ನಂಬರ್ ಎಲ್ಲ ಕೊಡೋಕ್ಕಾಗಲ್ಲ ರೀ ಸಾರಿ. ಏ ನನಗೆ ಹುಡುಗಿಯರ ನಂಬರ್ ಕೇಳಕ್ಕೆ ಇಷ್ಟ ಇಲ್ರಿ, ಬಟ್ ನೀವು ತುಂಬ ಬ್ಯೂಟಿಫುಲ್ ಇರೋ ಹುಡುಗಿಯರದ ಅದಕ್ಕೋಸ್ಕರ ಕೇಳಿದ್ನಿ. ತಪ್ಪು ತಿಳ್ಕೊಬೇಡ್ರಿ. ತಿಂತೀರೇನ್ರಿ? ಪ್ರಿಯಾ ಹೋಗೋಣ ಬಾ. ಬಾಯ್ ಮಚ್ಚ. ಲೇ ಹೊಂಟ್ರೇನ? ಹಾಂ ಇನ್ನೊಂದು ಪ್ಲೇಟ್ ತೊಗೊಂಡ್ರಿ ಹೇಳು. ಇಲ್ಲ ಸಾಕು. ನನಗೆ ಹೇಳಕತ್ತೇನೆ ನೀನು. ನಿಂಗೆ ಬೇಕಾದ್ರೆ ತಿನ್ ಬಾ. ಬಾ ಪ್ರಿಯಾ. ಹುಡುಗಿ ಭಾರಿ ಮಸ್ತ್ ಅದಾಳ. ಈಕೆ ಊರಿಗೆ ಹೋಗೋದ್ರಾಗ ಹೆಂಗಾರ ಮಾಡಿ ಕ್ಯಾಚಾಗಿ ಬಿಡ್ಬೇಕು. ಕಿರಣ ಕಿರಣ್ ಏನ್ಲೇ? ಏನ್ ಮಾಡಕತ್ತಿದೆ? ಏನಿಲ್ಲ, ಓದ್ಕೊಂಡ್ ಕುಂತಿದ್ನೆ ಬಾ. ನಿಮ್ಮ ಫ್ರೆಂಡ್ ಪ್ರಿಯಾ ಹೆಂಗಿದಾಳ? ಏನಿಲ್ಲ, ಇಲ್ಲೇ ಆ ಕಡೆ ಆ ಊರಾಗ ಅವ್ರ ಅಜ್ಜಿ ಅದಾರಂತ. ನನಗೆ ಗೊತ್ತಿದ್ದಿಲ್ಲ, ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು. ಅದಕ್ಕೆ ಮಾತಾಡ್ಸ್ಬಾರ್ದಂತ ಹೋಗ್ಯಾಳ. ನಾಳೆ ಬರ್ತಾಳೆ. ಓ ಹೌದನ? ಎದಕ್ಲೆ? ಆಕಿನ ಎದಕ್ಕೆ ಕೇಳಕತ್ತಿ ನೀನು? ಏನಿಲ್ಲ, ನಂಗೆ ನಿನ್ನಿಂದ ಒಂದು ನಂಬರ್ ಮೆಸೇಜ್ ಬರಕೈತಿ. ಆ ವಾಟ್ಸಪ್ನ ಆಯ್ ಅಂತ ಹಾಕ್ಯಾರ. ನಂಗೆ ಯಾಕೆ ಅದು ನಿಮ್ಮ ಫ್ರೆಂಡ್ ನಂಬರ್ ಅನ್ಸಕೈತಿ ನೋಡ್ಲಿ. ಅದು ಲೇ ಹುಚ್ಚ, ಅಷ್ಟಕ್ಕೆ ನನ್ನ ಫ್ರೆಂಡಿನ ತಕ್ಕ ನಿನ್ನ ನಂಬರ್ ಹೆಂಗೆ ಹೋಗತ್ಲೆ? ಒಂದ್ಸತಿ ನಂಬರ್ ಹೇಳಿ ನೋಡೋಣ. ನಂಬರ್ ಹೇಳಂತೆ? ಹೇಳು. 63 62 ಹ್ಞೂ 95 43 ಹ್ಞೂ 94. ಲೇ ನನ್ನ ಫ್ರೆಂಡ್ ನಂಬರ್ ಅದಲ್ಲ. ಹಂಗಾರೆ ನಿಮ್ಮ ಫ್ರೆಂಡ್ ನಂಬರ್ ಹೇಳಿ ನೋಡೋಣ. 63 ಹಾಂ 61 ಹಾಂ 55 ಮತ್ತೆ 4460. ಓ ಇದ ಹಂಗಾರ ರಾಂಗ್ ನಂಬರ್ ಆಗಿರ್ಬೇಕಾಳ. ಸರಿ, ನಾ ಕೆಲಸ ಐತೆ, ನಾ ಬರ್ತಂತ ತಗೋ. ಸರಿ ಬರ್ತಂತ. ಹಲೋ ಹಲೋ, ಯಾರು? ನಾನು ರೀ ಕಿರಣನ್ ಫ್ರೆಂಡ್. ಹೇಳ್ರಿ. ಇದು ನಿಮ್ಮದೇ ನನ್ನ ನಂಬರ್? ನಂದ ಇದು ನಂಬರ್. ಇದು ನನ್ನ ನೋಡ್ರಿ ನಂಬರ್. ಹೌದಾ? ಸರಿ, ಓಕೆ. ನಿಮಗೆ ಏನಾದರೂ ಎಲ್ಗೆ ಬೇಕಾದ್ನಪ್ಪ ಅಂದ್ರೆ ನನಗೆ ಕಾಲ್ ಮಾಡ್ರಿ. ಏನ ನಾನ್ಯಾಕೆ ನಿಮಗೆ ಫೋನ್ ಹಚ್ಬೇಕು? ಹಂಗಲ್ರಿ, ನಮ್ಮ ಫ್ರೆಂಡಿಗೆ ಫ್ರೆಂಡ್ ಆದ್ರೆ ನೀವು ನನಗೂ ಫ್ರೆಂಡ್ ಅಲ್ಲ, ಅದಕ್ಕೆ ಹೇಳಿದ್ನಪ್ಪ. ಹೋ ಹೌದಾ, ಆಯ್ತು ತಗೋರಿ. ಸರಿ ರೀ. ಮತ್ತೆ ನಾನು ಸ್ವಲ್ಪ ಓದ್ಕೊಳ್ಳೋದೈತಿ, ನಾನು ಆಮೇಲೆ ಹಚ್ತೇನೆ ನಿಮಗೆ. ಓ ಹೌದಾ? ಹಂಗಾದ್ರೆ ನೀವು ಚೆನ್ನಾಗಿ ಓದ್ಕೇರಿ. ನೀವು ಯಾಕಂದ್ರೆ ಅದು ಓದಿ ದೊಡ್ಡ ವ್ಯಕ್ತಿ ಆಗ್ಬೇಕು ನೀವು. ಸರಿ. ಸರಿ ರೀ, ಆಯ್ತು ರೀ. ನಿಮ್ಗೆ ಏನಾರು ಬೇಕಾದ್ರೆ ನಂಗೆ ಕಾಲ್ ಮಾಡ್ರೇನ? ಸರಿ ಆಯ್ತು ರೀ. ಹುಡುಗಿ ಅಂತಿಂತ ಕಾಂಟ್ಯಾಕ್ಟ್ ಆತಪ್ಪ, ಇನ್ನೇನು ಕ್ಯಾಚಕ್ಕೆಂಬಿಡದ. ಅಯ್ಯೋ, ಎಲ್ಲೋ ನೀನು ಮತ್ತೆ ಯಾರಿಗೆ ಕಾಲ್ ಮಾಡೋಣ? ಕಿರಣ್ ನನ್ನ ಫ್ರೆಂಡಿಗೆ ಕಾಲ್ ಮಾಡಮ್ ಸರಿ. ಹಲೋ ಹಲೋ, ಯಾರ? ನಾನ್ರಿ ಪ್ರಿಯಾ. ಯಾರ ಪ್ರಿಯ? ಅದೇ ಕಿರಣ್ ನನ್ನ ಫ್ರೆಂಡ್. ಹೇಳ್ರಿ. ಏನಿಲ್ಲ, ಎಲ್ಲದಿರಿ? ಇಲ್ಲ, ಮಂತಿಗಿದ್ನ. ಹೌದಾ, ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಿತ್ತು. ನನ್ ಜೊತೆ ಯಾರೂ ಇರ್ಲಿಲ್ಲ, ನೀವ್ ಬರ್ತೀರಾ ನನ್ ಜೊತೆ? ಹೌದಾ, ಸರಿ ಬರ್ತೀನಿ ತಗೋರಿ. ಸರಿ, ಬೇಗ ರೆಡಿ ಆಗ್ರಿ, ಹೋಗ್ಬಿಡಮಂತ. ಸರಿ ರೀ. ಏನ್ರಿ ಮೇಡಮ್ ಅವ್ರು ಇದ್ದಕ್ಕಿದ್ದಂಗ ದೇವಸ್ಥಾನಕ್ಕೆ ಹೋಗೋಣಂದ್ರಿ? ಹಂಗೇನಿಲ್ಲ, ನಂಗೆ ದೇವ್ರ ಮೇಲೆ ಬಹಳ ಭಕ್ತಿ. ಅದು ಅಲ್ಲದೆ ಹಳ್ಳಿ ಕಡೆ ಟೆಂಪಲ್ಸ್ ಬಹಳ ಚೆನ್ನಾಗಿರ್ತಾವಲ್ವಾ, ಅದಕ್ಕೆ ನೋಡ್ಬೇಕು ಅಂತ ಕರೆದೆ. ಹೋಗ್ಲಿ, ನಮ್ಮ ಫ್ರೆಂಡ್ ಕರ್ಕೊಂಡ್ ಬರ್ಬೇಕಾಯ್ತು ನೀವು? ಇಲ್ಲ, ಅವ್ರದ್ದೇನೋ ಅರ್ಜೆಂಟ್ ಕೆಲಸ ಇತ್ತಂತೆ, ಹೊಲಕ್ಕೆ ಹೋದ್ರು. ಅದು ಅಲ್ಲದೆ ನಿಮ್ಮನ್ನ ಬಿಟ್ಟರೆ ನನ್ಗೆ ಯಾರು ಇಲ್ಲಿ ಪರಿಚಯ ಇಲ್ವಲ್ಲ, ಅದಕ್ಕೆ ನಿಮ್ಗೆ ಕರೆದೆ. ಯಾಕೆ ಕರಿಬಾರ್ದಿತ್ತಾ?
ಎಂತ ಮಾತಂತೀರಿ? ನಮ್ಗೆ ಯಾವಾಗರ ಕರಿ ನೀವು. ಆಗ್ಲತ್ತ ಅಷ್ಟಲ್ಲ, ರಾತ್ರಿ 12 ಗಂಟೆಗೆ 2 ಗಂಟೆಗೆ 4 ಗಂಟೆ ಯಾವಾಗ್ರಿ ನೀವು ಕರೆದಚ್ಚ ನಾನು ಬರೋದಚ್ಚ. ನಿಮ್ಮ ಮಾತಿಗೆ ನಾನು ಯಾವತ್ತಿಲ್ಲ ನಂಗಲ್ಲ, ಬಂದೇ ಬರ್ತೀನಿ. ಈಗ ಒಂದೇ ಮಾತಿಗೆ ಬಂದಿಲ್ಲ ನೀವು ಅವತ್ತು. ಬರ್ರಿ. ಇಂಥ ಸುಂದರವಾದ ಹುಡುಗಿ ಕರೆದ್ನಪ್ಪ ಅಂದ್ರೆ ಹೆಂಗೆ ಬೇಡ ಅನ್ನೋಕ್ಕಾಗತ್ತೆ? ಇವತ್ತು ಆಂಜನೇಯ ನೀವೇನಾಗಿ ಕೇಳಿದ್ರನ ಆಂಜನೇಯ ಇಲ್ಲ ಅನ್ನಂಗಿಲ್ಲ. ಬರ್ರಿ. ದೇವ್ರೆ, ಫಸ್ಟ್ ಟೈಮ್ ನಾನು ಪ್ರೀತಿ ಮಾಡೋ ಹುಡುಗಿ ಜೊತೆ ನಿನ್ನ ಗುಡಿಗೆ ಬಂದೀನಿ. ಅವಳ ಅರಕೆ ಜೊತೆ ನನ್ನ ಬೇಡಿಕೆನ ಈಡೇರಿಸ್ಬಿಡು. ಫಸ್ಟ್ ಟೈಮ್ ನಿನ್ನ ಹತ್ರ ಕೇಳಕ್ಕದೀನಿ, ದಯವಿಟ್ಟು ಆಗೋದನ್ನು ಬೇಡ. ಇವೇನು ಇವ್ ಕಲ್ಲೆಲ್ಲ ಈ ತರ ಕುಟ್ರಿ ಇಟ್ಟಿದಾರ, ಮತ್ತೆ ಕಾಯೆಲ್ಲ ಯಾಕೆ ಹಿಂಗ್ ಕಟ್ಟಿದಾರ? ಅಂದ್ರ ಈ ಆಂಜನೇಯ ಭಕ್ತಾದಿಗಳು ಬೇಡಿಕೆ ಅಂದಿರ್ತಾರಲ್ಲ, ಆ ಬೇಡಿಕೆ ಈಡೇರ್ಲಿ ಅಂತಂದು ಕಟ್ಟಿರ್ತಾರ. ಕೆಲವು ಜನ ಮಕ್ಕಳಾಗಿರಲ್ಲ, ಆಗ್ಲಾರ್ದಾರ ತೊಟ್ಲ ಕಟ್ಟಿರ್ತಾರ. ಕೆಲವು ಜನ ಮನೆ ಕಟ್ಬೇಕಂತ ಆಸೆ ಇರ್ತಲ್ಲ, ಹಂಗಾಗಿ ಕಲ್ಲಿನ ಮನೆ ಕಟ್ಟಿರ್ತಾರ. ಓ ಹೌದಾ? ಹಾ, ಈ ತರ. ಅಲ್ಲೆಲ್ಲ ಹಂಪಿ ನೋಡ್ರಿ ನೀವು. ಹಂಪಿ ಒಳಗ ದೊಡ್ಡ ದೊಡ್ಡ ದೇವಸ್ಥಾನ ಇರ್ತಾವ, ಅಲ್ಲೆಲ್ಲ ಇದೇ ರೀತಿ ಇರ್ತಾವ. ಇನ್ನೊಂದು ನೀವು ತಿಳ್ಕೊಳ್ಳೋ ಭಾಳ ಐತಿ. ಬರ್ರಿ. ನೀವು ಈ ತರ ಎಲ್ಲಿ ನೋಡಿಲ್ಲ ನೀವು? ಇಲ್ಲ, ಫಸ್ಟ್ ಟೈಮ್ ನೋಡ್ತಿರೋದು, ಅದಕ್ಕೆ ಕೇಳಿದೆ. ಬರ್ರಿ, ನಾನು ಇರೋದ ತೋರ್ಸೋದಕ್ಕ, ನೀವ್ ಇರೋದ ನೋಡೋದಕ್ಕ. ನಿಮ್ ಊರಿಗೆ ಹೋಗೋಷ್ಟರಲ್ಲಿ ನಮ್ಮ ಹಳ್ಳಿ ಕಡೆ ಏನೇನ್ ಐತಿ ಏನೇನಿಲ್ಲ ಎಲ್ಲ ತೋರಿಸ್ಬಿಡ್ತೀನಿ. ಅದನ್ನೆಲ್ಲ ನೋಡಿ ಖುಷಿ ಪಡಂತ್ರಿ. ನಮ್ಮ ಕನಕಗಿರಿ ಗೊತ್ತಾ ನಿಮ್ಗ? ನೋಡಿಲ್ಲ ನೀವು? ಆ ಕನಕಗಿರಿ ಒಳಗ ಕನಕರಾಯನ ದೇವಸ್ಥಾನ ಐತಿ. ತುಂಬಾ ಚೆನ್ನಾಗತ್ತ ಜಾತ್ರೆ. ಮುಂದಿನ ವರ್ಷ ಜಾತ್ರೆಗೆ ಮಿಸ್ ಮಾಡ್ಬೋದು ನೋಡ್ರಿ ನೀವು. ಈ ವರ್ಷ ಅಲ್ಲಿ ಜಾತ್ರೆ ಆಗೋಯ್ತಿ. ನೀವೇನಾದ್ರೂ ನನಗೆ ಮುಂಚೆ ಪರಿಚಯ ಇದ್ನಪ್ಪ ಅಂದ್ರ ನಮ್ಮ ಕನಕಗಿರಿ ಜಾತ್ರೆಗೆ ನಿಮ್ಮ ಪಕ್ಕ ಕರೆಸ್ತಿದ್ನ. ಇನ್ನೊಂದು ನಮ್ಮ ಗವಿಸಿದ್ದೇಶ್ವರ ಅಜ್ಜನ ಜಾತ್ರೆ ಕೊಪ್ಪಳ. ಹಾ, ಕೇಳಿದ್ದೀನಿ, ಬಟ್ ನೋಡಿಲ್ಲ. ಆ ಜಾತ್ರೆ ನೋಡ್ಬೇಕು ನೀವು. ಆ ಜಾತ್ರೆ ನೋಡಿದ್ನಪ್ಪ ಅಂದ್ರ ನಿಮ್ಮ ಕಣ್ಣು ಪಾವನ ಆಗ್ತಾವ. ಹಾಗಿದ್ರೆ ನೆಕ್ಸ್ಟ್ ಟೈಮ್ ಇದ್ದಾಗ ಕರೀರಿ. ಕರೆಯೋದಲ್ಲ, ನೀವು ಎಲ್ಲಿರ್ತೀರ ಅಲ್ಲಿಗೆ ಬರ್ತೀನಿ ಕರ್ಕೊಂಬರಕ್ಕೆ. ಬರ್ರಿ ಹೋಗ್ರಿ. ಅಲ್ಲಿ ಗುಂಡು ಕಾಣ್ತಲ್ರಿ, ಆ ಗುಂಡು ನಮ್ಮ ಕಡೆ ಎಲ್ಲ ಗುಂಡು ಎತ್ತ ಇದಿರ್ತೈತಿ ನೋಡ್ರಿ, ಆಟ ಇರ್ತೈತಿ. ಈ ಗುಂಡು ಎತ್ತ ಆಟ, ಮುಂಗಾಯಿ ಆಟ. ಮುಂಗಾಯಿ ಅಂದ್ರೆ ಗೊತ್ತಿಲ್ಲ ನಿಮಗೆ? ನಮ್ಮ ಫ್ರೆಂಡ್ ಹೇಳ ನಿಮಗೆ? ಏನು ಹೇಳೇ ಇಲ್ಲ. ಅವನಿಗೆ ಬರೀ ಓದೋದು ಅಷ್ಟ ಗೊತ್ತು ನೋಡ್ರಿ. ಇನ್ನೆಲ್ಲ ಜಗತ್ತು ಬಗ್ಗೆ ತಿಳ್ಕೊಂಡು ಏನೂ ಗೊತ್ತಿಲ್ಲ ಅವನಿಗೆ. ಸಿಟಿ ಹುಡುಗಿರ್ ಥರ ಇಲ್ಲ ನೋಡ್ರಿ. ಯಾಕ್ರಿ? ಯಾಕಂದ್ರೆ ನೋಡಿ, ಲಂಗ ದೋಣಿ ಉಟ್ಕೊಂಡು ಒಂದು ಅತಿ ಹಳ್ಳಿ ಹುಡುಗಿರ್ ಥರ ಇದ್ದೀರಿ ನೀವು. ಹಿಂಗೆ ಇರ್ಬೇಕು ಹುಡುಗಿರಂದ್ರೆ. ಥ್ಯಾಂಕ್ಸ್ ರೀ. ಆದರೂ ಬೇಸಿಗೆ ಕಾಲದಲ್ಲಿ ನಿಮ್ಮ ಕಡೆ ಭಾಳ ಬಿಸಿಲು ಇರುತ್ತೆ ಬಿಡ್ರಿ. ನೀವು ಯಾವಾಗಲೂ ಎಸಿ ರೂಮ್ನಾಗ ಇರ್ತೀರಲ್ಲ, ಹಂಗಾಗಿ ಈ ಬಿಸಿಲಿನ ಬಗ್ಗೆ ಗೊತ್ತಿರಲ್ಲ. ನಮಗೆ ಅಭ್ಯಾಸ ಆಗ್ಬಿಡ್ತೀರಿ ಇದು.
ಅಯ್ಯ ಮಾವಿನಕಾಯಿ ನಂಗೆ ಮಾವಿನಕಾಯಿ ಅಂದ್ರೆ ತುಂಬಾ ಇಷ್ಟ. ಪ್ಲೀಸ್ ಒಂದು ಹರ್ಕೊಡ್ತೀರಾ? ಅಯ್ಯೋ ನೀವು ಕೇಳ್ದಚ್ಚ ನಾ ಹರಿದು ಕೊಡದಚ್ಚ. ಬರ್ರಿ ಒಂದ್ ಯಾಕ ಆ ಗಿಡದಾಗ ಎಷ್ಟದ ಅಷ್ಟು ಹರಿದು ಕೊಡ್ದ ಬೇಕಾದ್ರೆ ತಿನ್ನಂದ್ರೆ ಏನು ಬಂಗಾರ ಬೆಳೆ ಕೇಳಂಗೆ ಕೇಳ್ತಿರಲ್ಲ. ಬರ್ರಿ ಮೇಡಮ್ ಇನ್ನೂ ಹಳ್ಳಿದ್ ಭಾಳ ತಿಳ್ಕೊಬೇಕಿನ. ಕಣ್ಗಿನ್ ಬಿಟ್ಬಿಟ್ಟಿರಿ, ನೀವು ತಿನ್ರಿ. ನಮ್ಮ ಹಳ್ಳಿ ವಾತಾವರಣ ಯಾರಿಗೆ ಇಷ್ಟ ಆಗಲ್ಲ ಹೇಳ್ರಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಆದ್ರೂ ಇಲ್ಲಿ ಬಂದ್ರೆ ಒಂಥರ ಖುಷಿ ಸಿಗುತ್ತೆ ನೋಡ್ರಿ. ಹಳ್ಳಿ ಬಂದ್ರೆ ಖುಷಿ ಸಿಗಲ್ಲನ್ರಿ. ನೀವು ಪ್ಯಾಟಾಗಿ ಬೆಳೆದ ಮಂದಿ ಅಲ್ಲ, ಇನ್ನು ಹೋಗ್ತಾ ಹೋಗ್ತಾ ಹಳ್ಳಿ ವಾತಾವರಣ ಏನಂತ ಗೊತ್ತಾಗತ್ತೆ. ಬರ್ರಿ ಇನ್ನು ಎಷ್ಟು ದಿನ ಇರ್ತೀರಿ ನೀವು ಇಲ್ಲಿ? ನೇಚರ್ ನೋಡಿದ್ರೆ ನನಗೆ ಸಿಟಿಗೆ ಹೋಗಿ ಮನ್ಸು ಆಗ್ತಿಲ್ಲ. ಓ ಹಂಗಾದ್ರೆ ನಮ್ಮ ಹಳ್ಳಿ ನಿಮ್ಗೆ ಭಾಳ ಇಷ್ಟ ಆಯ್ತು ಹಂಗಾರ? ಮತ್ತೆ ಇಷ್ಟ ಆಗ್ದೇನೆ ಹೇಳಿರ್ತೀನ. ಇರ್ರಿ ಇರ್ರಿ, ಯಾರು ಬೇಡ ಅಂತಾರ? ನಮ್ಮ ಊರಾಗ ಅಷ್ಟಲ್ಲ, ನಮ್ಮ ಮನೆಗೆ ಇರ್ರಿ, ನಿಮ್ಗೆ ಯಾರು ಬೇಡ ಅಂತಾರ? ಥ್ಯಾಂಕ್ಸ್ ರೀ. ಅಲ್ಲಿ ಪಕ್ಷಿಗಳ ಸೌಂಡ್ ಚೆನ್ನಾಗಿ ಕೇಳಿಸಿದೆ, ಅಲ್ಲಿ ಹೋಗಿ ಬರ್ತೀನಿ ರೀ. ಹುಷಾರಿ. ಇಷ್ಟೊಂದು ಸುಂದರವಾಗಿರೋ ಹುಡುಗಿನ ಯಾವುದೇ ಕಾರಣಕ್ಕೆ ಮಿಸ್ ಮಾಡ್ಕೋಬಾರ್ದು. ಹೆಂಗಾದ್ರೂ ಮಾಡಿ ಇವತ್ತೇ ಅವಳಿಗೆ ಪ್ರಪೋಸ್ ಮಾಡಿಬಿಡ್ಬೇಕು. ಅಕಸ್ಮಾತ್ ನಾನು ಪ್ರಪೋಸ್ ಮಾಡ್ಬೇಕು ಅನ್ನೋಷ್ಟರಲ್ಲಿ ಇವಳು ವಾಪಸ್ ಸಿಟಿಗೆ ಹೋಗ್ಬಿಟ್ನಪ್ಪ ಅಂದ್ರೆ ನನಗೆ ಯಾವತ್ತೂ ಸಿಗಲ್ಲ. ಹೆಂಗಾದ್ರೆ ಇಲ್ಲಿ ಯಾರಿಲ್ಲ, ಇದು ಒಳ್ಳೆ ಜಾಗ, ಪ್ರಪೋಸ್ ಮಾಡಿಬಿಡ್ಬೇಕು. ಈ ಜಾಗ ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಪಕ್ಷಿಗಳ ಕೂಗು ಎಷ್ಟು ಚೆನ್ನಾಗಿ ಕೇಳಿಸುತ್ತ. ಇಲ್ಲಿದ್ರೆ ಎಷ್ಟು ಪೀಸ್ಫುಲ್ ಆಗಿದೆಯಪ್ಪ. ಬೇರೆ ಕಡೆ ಎಲ್ಲಾದ್ರೂ ಹೋಗೋಣವಾ? ಹಾಯ್ ರೀ. ಹೇಳಿ. ಅದು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಮಾತಾಡ್ತಿದ್ದೀರಲ್ಲ. ಅಯ್ಯೋ ಅದು ಅಲ್ರಿ. ಮತ್ತೇನ್ರಿ? ಅದು ಮುಂದೆ ಹೇಳ್ರಿ. ಅದು ಅದು ಮತ್ತೇನ್ ಹೇಳ್ರಿ? ನಿಮ್ಮ ಡ್ರೆಸ್ ತುಂಬ ಚೆನ್ನಾಗೈತ್ರಿ. ಅಯ್ಯ ಇದ್ನ ಹೇಳಕ್ ಇಷ್ಟ ಭಯ ಪಟ್ರ? ಈ ಡ್ರೆಸ್ ಚೆನ್ನಾಗಿದ್ದಕ್ಕೆ ನಾ ತಗೊಂಡಿರೋದು. ಅದೆಲ್ಲ ಬಿಡ್ರಿ, ನೇರವಾಗಿ ವಿಷಯಕ್ಕೆ ಬರ್ರಿ. ವಿಷಯ ಏನಪ್ಪ ಅಂದ್ರೆ ನಂಗೆ ನೀವು ತುಂಬ ತುಂಬ ನೆನಪಾಗ್ತೀರಿ. ಇಡೀ ರಾತ್ರಿ ನಿದ್ದೆನೇ ಬರ್ತಾ ಇಲ್ಲ. ಯಾವಾಗ ನೋಡಿದ್ರು ನಿಮ್ಮದೇ ಚಿಂತೆ. ಹೌದಾ? ಯಾಕ್ರಿ, ನಿಮ್ಗೆ ಏನಾಯ್ತು? ನೋಡಕ್ ಚೆನ್ನಾಗೇ ಇದ್ದೀರಿ. ಅದೇ ಗೊತ್ತಾಗ್ತಾ ಇಲ್ಲ ನನಗೆ. ಅಯ್ಯೋ ಸುಮ್ಮನೆ ಹೋಗ್ರಿ, ನಿಮ್ಮ ಲೈಫ್ ಕಡೆ ಗಮನ ಕೊಡ್ರಿ. ಅದು ಇದು ಅಂತ ನಿಮ್ಮ ಜೀವನ ಹಾಳು ಮಾಡ್ಕೋಬೇಡ್ರಿ. ಇಲ್ಲ ರೀ, ನನ್ನ ಕೈಲಿ ಆಗ್ತಾ ಇಲ್ಲ. ಯಾಕ್ರಿ? ನನಗೆ ನಿಮ್ಮ ಜೊತೆ ಜೀವನ ಪೂರ್ತಿ ಕಳಿಬೇಕು ಅನ್ಸಕತೈತ್ರಿ. ನೀವು ಅಂದ್ರೆ ನನ್ನ ಮದುವೆ ಆಗ್ತೀರಾ? ಇಲ್ಲ ರೀ, ಆಗಲ್ಲ. ಎದಕ್ರಿ? ಹಳ್ಳಿ ಜನ ತುಂಬ ಒಳ್ಳೆಯವ್ರಂತ ಅಂದ್ಕೊಂಡಿದ್ದೆ. 4 ದಿನ ನಿಮ್ಮ ಜೊತೆ ಓಡಾಡಿದ ತಕ್ಷಣ ನೀವು ಈ ಥರ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ? ನೋಡ್ರಿ, ನನಗೆ ನೀವು ಜಸ್ಟ್ ಫ್ರೆಂಡ್ ಅಷ್ಟೇ. ಈ ಥರ ಎಲ್ಲ ಭಾವನೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ನಾ ಬರ್ತೇನೆ.